ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಅನಿಸುತ್ತೆ. ಬ್ಯಾಕ್ಗ್ರೌಂಡೆಲ್ಲ ನೋಡಿ ನಾನು ಕಟ್ಕೊಳ್ಳೋದಲ್ಲಿದ್ದೀನಿ. ನಾನು ಮೊನ್ನೆ ನೈಟ್ ಬಂದೆ. ಏನಂದರೆ ವೆಡ್ನಸ್ಡೇ ಬುಧವಾರ ಒಂದು ಮದುವೆ ಇತ್ತು. ಎಲ್ಲಿ ಅಂದರೆ ನಮ್ಮ ಮಮ್ಮಿ ಕಡೆಯವ್ರದ್ದು ಒಂದು ಮದುವೆ ಇತ್ತು. ಅವ್ರ ಮದುವೆಗೆ ಹೋಗಿದ್ವಿ, ಮಮ್ಮಿ ಪಪ್ಪ ಎಲ್ಲರ ಜೊತೆಗೆ ಹೋಗಿದ್ವಿ. ಅಲ್ಲಿಂದ ಇಲ್ಲಿ ಬಂದು ಇಲ್ಲೇ ಹಾಲ್ಟ್ ಆಗಿದೆ. ಸೊ ನೆನ್ನೆನೂ ಇಲ್ಲೇ ಹಾಲ್ಟ್ ಆಗಿದೆ. ನಾನು ಫ್ರೈಡೇ ಇವತ್ತಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೆನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಸ್ವಲ್ಪ ಬಿಸಿ ಇದ್ದೆ, ನೆನ್ನೆ ಎಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ. ಅದಕ್ಕೆ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟ್ರಿಪ್ ಹೋಗಿದ್ವಲ್ಲ, ಅವತ್ತೇ ಲಾಸ್ಟ್ ಅನ್ಸುತ್ತೆ ನಾನು ವೀಡಿಯೋ ಮಾಡಿದ್ದು. ಚೆನ್ನಾಗಿತ್ತು ಒಂಥರ ಟ್ರಿಪ್ಪು. ನೀವು ನೋಡಿದ್ದೀರಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀರಾ. ನಾನು ನನ್ನ ಕೈಯಲ್ಲಿ ಆದಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ನ ತೊಗೊಬೋದು. ತುಂಬ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೆನೆಸ್ಕೊಂಡ್ರೆ ಮತ್ತೆ ಹೋಗಬೇಕು ಅನಿಸುತ್ತೆ, ಅಷ್ಟೇ ಎಂಜಾಯ್ ಮಾಡಿದ್ವಿ. ನೀವು ಡೆಫಿನೆಟ್ಲಿ ಹೋದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಫ್ರೀ ಇದ್ದರೆ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನೈಟಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ನಾನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಎಲ್ಲ ಮುಗೀತು ಮಧ್ಯಾಹ್ನ. ಏನಂದರೆ ನಾನು ನಿಮಗೆ ಹೇಳಿದ್ದೆ ಆಲ್ರೆಡಿ ಮಧ್ಯಾಹ್ನನೇ ಮಟನ್ ಸಾಂಬಾರು ಮಾಡ್ತಿದ್ರು ಮಮ್ಮಿ ಅಂತ. ಮಟನ್ ಸಾಂಬಾರು ರೆಡಿ ಆಯಿತು, ಊಟನೂ ಮುಗಿಸ್ಕೊಂಡು ಆಮೇಲೆ ಈವ್ನಿಂಗ್ ಶೋ ಅವ್ರು ಬಂದರು ಡ್ಯೂಟಿಯಿಂದ ಇಲ್ಲೇ. ಇವಾಗ ಏನು ಮಾಡ್ತಾಯಿದ್ದೀವಿ ಗೊತ್ತಾ, ನಾನು ಮತ್ತು ಗಂಡ ಹೆಂಡ್ತಿ ಇಬ್ಬರು ಸೇರಿಕೊಂಡು ಮಟನ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಮಮ್ಮಿ ಎಲ್ಲನೂ ಹಚ್ಚಿ ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲನೂ ಜಸ್ಟ್ ನಾವು ಹೋಗಿ ಆ್ಯಕ್ಟಿಂಗ್ ಮಾಡಬೇಕಷ್ಟೆ, ಹೆಂಗೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಸೊ ಬನ್ನಿ ಗೈಸ್, ಇಬ್ಬರು ಹೇಗೆ ಮಾಡ್ತೀವಿ ನೀವೇ ನೋಡಿ. ನೀವು ಹೇಳ್ಕೊಡಂಗೆ ಮಾಡೋಣ. ಈಗ ಕುಕ್ಕರ್ ಇಟ್ಟಿದ್ದೀವಿ. ಆ್ಯಂಡ್ ಏನೇನು ರೆಡಿ ಇದೆ ಹಚ್ಚಿದ್ದಾರೆ ಅಂತಂದರೆ ಟೊಮೊಟೊ. ಆ್ಯಂಡ್ ನಾವು ಆ್ಯಕ್ಚುಲಿ ಗ್ರೀನ್ದು ಬಿರಿಯಾನಿ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಬಟ್ ಇವರು ಗ್ರೀನ್ ಇಷ್ಟಪಡಲ್ಲ, ಯಾಕಂದರೆ ಅವ್ರಿಗೆ ಗ್ರೀನ್ ಕಲರ್ ಏನದು ಸೀರೆ ಒಣಗಾಕಿದ್ರು. ಆ್ಯಕ್ಚುಲಿ ಅವ್ರಿಗೆ ಗ್ರೀನ್ ಕಲರ್ ಇಷ್ಟ ಆಗಲ್ಲ, ಸ್ವಲ್ಪ ಅದು ಅವ್ರಿಗೆ ಗ್ರೀನ್ ಚಿಲ್ಲಿ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ರೆಡ್ ಕಲರ್ ಬಿರಿಯಾನಿನೇ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಹೆಚ್ಚಿಟ್ಟಿದ್ದಾರೆ. ಇಲ್ಲಿ ಆನಿಯನ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಅಲ್ಲಿ ರೈಸ್ ರೆಡಿ ಇದೆ. ಆ್ಯಂಡ್ ಇದು ಏನಿದು ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರ್. ಮತ್ತು ಇನ್ನೊಂದು ನಾವೇನು ಯೂಸ್ ಮಾಡ್ತಾಯಿದ್ದೀವಿ ಗೊತ್ತಾ, ತೇಜು ಚಿಕನ್ ಬಿರಿಯಾನಿ ಪೇಸ್ಟ್ ಅಂತ. ಇದು ಏನು ಗೊತ್ತಾ, ಈ ಪೇಸ್ಟು ಜಸ್ಟು ಎಣ್ಣೆಗೆ ಈ ಪೇಸ್ಟ್ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ರೆ ಮುಗೀತು. ಏನು ಹಚ್ಚಂಗಿಲ್ಲ, ಏನೂ ಇಲ್ಲ. ಇನ್ ಕೇಸ್ ನಿಮಗೆ ಆನಿಯನ್ ಡೆಫಿನೆಟ್ಲಿ ಬೇಕಾಗುತ್ತೆ, ಆನಿಯನ್ ಹಾಕೋಬೋದು. ಅಂದ್ಬಿಟ್ಟು ಇದೊಂಥರ ರೆಡಿ ಪೇಸ್ಟು. ಜಸ್ಟ್ ಇದು ಹಾಕಿ ಚಿಕನ್ ಹಾಕಿ ರೈಸ್ ಹಾಕಿ ಅಷ್ಟೇ, ಸೂಪರಾಗಿ ಆಗುತ್ತೆ. ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಇಲ್ಲೇನೆ. ನನಗೆ ಇದೊಂದು ಸ್ವಲ್ಪ ಹಾಕೋಣ ಅಂತ, ಜಾಸ್ತಿ ಬೇಡ. ನಾವು ಆ್ಯಕ್ಚುಲಿ ಮಟನ್ ಬಿರಿಯಾನಿ ಪೌಡರ್ ತೊಗೊಂಡಿದ್ದೀವಿ, ಅದಕ್ಕೆ ಇದು ಒಂದು ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅದು ಎಲ್ಲ ಕಾದಿದೆ. ಆಯಿಲ್ ಹಾಕ್ಕೊಳ್ಳೋಣ. ನೀರಿದ್ರೆ ಮಾತ್ರ ಚಿಸ್ ಅನ್ನೋದು. ಇವಾಗ ಹೋಲ್ ಸ್ಪೈಸಸ್ ಎಲ್ಲ ನಾನು ಫಸ್ಟ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಟೇಸ್ಟ್ ಪೌಡರ್, ವೈಟ್ ಕಾಣಿಸ್ತಾ ಇದೆ, ಇದು ಟೇಸ್ಟ್ ಪೌಡರು. ಆ್ಯಂಡ್ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಹಾಕ್ಕೊಂಡಿದ್ದೀರಾ ಹಸಿಮೆಣ್ಸಿನ್ಕಾಯಿ? ಒಂದು 3 to 4. ನಮ್ಮ ಕ್ವಾಂಟಿಟಿ ಎಷ್ಟು ಬೇಕು, ಇವಾಗ ನಾವು 4 ಜನ ಇದ್ದೀವಿ ಅಲ್ವಾ, 3 to 4 ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇದ್ದರೆ ಎಕ್ಸ್ಟ್ರಾ, ಸ್ಪೈಸಿ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಇದು ಮಟನ್ ಬಾಯ್ಲ್ ಫಸ್ಟೇ ವಿಜಿಲ್ ಒಡ್ಸ್ಕೊಂಡಿದ್ದೀವಿ ಮಟನ್ನು, ಅದ್ರದ್ದು ನೀರು ಇದು. ಓಕೆನಾ, ಫಸ್ಟ್ ಅದು ಮಟನ್ ಬಾಯ್ಲ್ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಚಾಗೂ ಆಗಲ್ಲ, ಚಿಕನ್ ಥರ ಮಾಡೋಕ್ಕಾಗಲ್ಲ. ಫಸ್ಟೇ ಮಟನ್ ಎಲ್ಲ ವಿಜಿಲ್ ಹೊಡ್ಸ್ಕೊಂಡು ಅದ್ರದ್ದು ನೀರು ಇಟ್ಕೊಂಡಿದ್ದೀವಿ ಸಪ್ರೇಟಾಗಿ. ಆನಿಯನ್ ಹಾಕ್ಕೊಳ್ಳೋಣ. ಇದು ಲಾಸ್ಟಲ್ಲಿ ಹಾಕೋದು. ಯಾವುದು? ಹೌದು, ನೆಕ್ಸ್ಟ್ ಏನು ಹಾಕೋದು ಹೇಳಿ. ನೆಕ್ಸ್ಟು
ಎಲ್ಲ ಸ್ವಲ್ಪ ಎಲ್ಲೋ ಇಷ್ಟ ಆಗಬೇಕು, ಅದಕ್ಕೆ ಏನೂ ಹಾಕೋಂಗಿಲ್ಲ. ಸರಿ, ಇದು ಎಲ್ಲ ಆದಮೇಲೆ ಎಲ್ಲ ಆದಮೇಲೆ ಎಷ್ಟು ಮಟನ್ ಹಾಕೋದು ಹೆಂಗೆ ಗೊತ್ತು ನಿಮಗೆ? ನೀವೆಲ್ಲ ಫ್ರೆಂಡ್ಸ್, ಇವಾಗ ಈ ಆನಿಯನ್ ಎಲ್ಲ ಕ್ಲೀನಾಗಿ ಸ್ವಲ್ಪ ಗೋಲ್ಡಿಶ್ ಆಗಿದೆ, ಗೋಲ್ಡಿಶ್ ಕಲರ್ ಆಗಿದೆ. ಆ್ಯಂಡ್ ಈ ಥರ ಫ್ರೈ ಆದಮೇಲೆ ನೀವು ನೆಕ್ಸ್ಟ್ ಮಟನ್ ಹಾಕ್ಕೊಬೇಕು. ಮಟನ್ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ಮಟನ್ ಎಣ್ಣೆಲಿ. ಮಟನ್ ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಅಲ್ವಾ? ಹೌದು, ಮಟನ್ನು ಕೈಯೆಲ್ಲ ಹಿಂಗೆ ಅಂದರೆ ಬರಬೇಕು. ಚಂದ ಅಲ್ಲಲ್ಲಿ ಹಾಕಿದ್ರು ಗೊತ್ತಾಯಿಲ್ಲ ಅಂದರೆ ಇದು ಫ್ಲಾಪ್ ಆಗೋಯ್ತು ಅಂತ. ಅದಕ್ಕೆ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಸದ್ಯಕ್ಕೆ. ಆಮೇಲೆ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಅದು ಟೊಮೊಟೊ ಫ್ರಾಗ್ರೆನ್ಸ್ ಎಲ್ಲ ನೀಟಾಗಿ ಹೋಗಬೇಕು. ಅದು ಚೆನ್ನಾಗಿ ಎಣ್ಣೆಲಿ ಅದು ಫ್ರೈ ಆಗಲಿ. ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆಯಾ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ? 100% ನಿಜ. ಹಂಗಾದ್ರೆ ಖುಷಿ. ಮತ್ತು ಮಟನ್ ಬಿರಿಯಾನಿ ಮಾಡ್ತಿದ್ದಾಳೆ, ಅದು ಹೆಂಗಿರುತ್ತೋ ಅಲ್ಲ ಖುಷಿ. 3 to 4 ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೊಂದು ಹಾಫ್ ನಾವು ಸ್ವಲ್ಪ ಜಾಸ್ತಿನೇ ರುಬ್ಕೊಂಡಿದ್ವಿ. ಎಷ್ಟು ಸಾಕು ಅನಿಸುತ್ತೆ. ಇಷ್ಟು ನಾವು ಕ್ವಾಂಟಿಟಿ ಮಾಡ್ಕೊತಾ ಇರೋದು 4 to 5 ಮೆಂಬರ್ಸ್ಗೆ. ಅದ್ರಲ್ಲಿ ಚೆನ್ನಾಗಿದ್ರೆ 6 ಮೆಂಬರ್ಸ್ ಆಗೋಷ್ಟು ತಿಂತಾರೆ. ಚೆನ್ನಾಗಿಲ್ಲ ಅಂದರೆ ಅದು 3 ಮೆಂಬರ್ಸ್ಗೆ ಡಿಕ್ರೀಸ್ ಆಗುತ್ತೆ ಅಷ್ಟೇ. ಹಾಗೆ ಫ್ರೆಂಡ್ಸ್, ನಾನೊಂದು 3 to 4 ಸ್ಪೂನ್ ಆಗೋಷ್ಟು ಕರ್ಡ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ. ಬಿರಿಯಾನಿ ಯೂಶಲಿ ನೋಡಿರ್ತೀರ ಮೊಸರು ಆ್ಯಡ್ ಮಾಡ್ತಾರೆ. ಇದು ಟೊಮೆಟೊ ಜೊತೆ ಚೆನ್ನಾಗಿ ಫ್ರೈ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಆ್ಯಂಡ್ ನಾನಿವಾಗ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ತೇಜುದು ಹಾಕ್ತಾಯಿದ್ದೀನಿ. ಫುಲ್ ಹಾಕ್ಕೊತಾ ಇದ್ದೀನಿ ಒಂದು ಬಿರಿಯಾನಿ. ಅಂದರೆ ನಿಮಗೆ ಏನಾದರೂ ಚಿಲ್ಲಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಮನೇಲಿ ಯೂಸ್ ಮಾಡ್ತೀರಲ್ಲ ಅನ್ನೋದು ಚಿಲ್ಲಿ ಪೌಡರ್, ಅದನ್ನು ನೀವು ಹಾಕ್ಕೊಬೋದು. ನಾನು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಇದರಲ್ಲಿ ಸ್ವಲ್ಪ ಆಗಲಿ ಅಂತ. ಆಮೇಲೆ ರೈಸು ಮತ್ತು ನೀರು ಹಾಕ್ಕೊತೀವಲ್ಲ ಅದರಲ್ಲಿ ನೋಡಿಕೊಂಡು ಹಾಕೋಣ. ಹಾಗೆ ನಾನು ಇವಾಗ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಬಿಟಿ ರೈಸು, ಸ್ವಲ್ಪ ಉಳಿಸುತ್ತೆ ರೈಸು. ಮನೆ ರೈಸ್ ಆದರೆ ಅಷ್ಟೊಂದು ಉಳಿಸಲ್ಲ, ಅದಕ್ಕೆ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಬಿಟಿ ರೈಸ್ ಆದರೆ ಒಂಚೂರು ಚೆನ್ನಾಗಿರುತ್ತೆ. ಹೌದು, ಸ್ವಲ್ಪ ಉದ್ರುದ್ರಿಗಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಒಂದು ಅರ್ಧ ಮುಕ್ಕಾಲು ಆಗಿತ್ತು ಅನಿಸುತ್ತೆ ರೈಸು. ಅಷ್ಟು ಅಳತೆಗೆ ನಾನು 2ರಷ್ಟು ಹಾಕ್ಕೊತಾ ಇದ್ದೀನಿ. ಇದು ಮಟನ್ನ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಆ ನೀರಿದು. ಇದ್ರ ಜೊತೆಗೆ ಇನ್ನು ಸ್ವಲ್ಪ ನೀರು ಮಿಕ್ಸ್ ಒಂದು ಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಓಕೆ, ಸೊ ಫೈನಲಿ ಇವಾಗ ಸಾಲ್ಟ್ ನೋಡ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋದು ಅಷ್ಟೇ. ಸಾಲ್ಟು ಖಾರ ಇನ್ನೊಂದು ಸ್ವಲ್ಪ ಏನಾದರೂ ಬೇಕು ಅಂತ ಅನಿಸಿದ್ರೆ. ನಿಮಗೆ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಇಷ್ಟ ಅಲ್ವಾ? ಮೋಟ್ರೆಲ್ಲ ತಿಂತೀರಲ್ಲ, ಅಷ್ಟು ಇಷ್ಟ ಆಗಲ್ಲ ನಿಮ್ಗೆ. ಏನಾದರೂ ದೊನ್ನೆ ಬಿರಿಯಾನಿ, ದೊನ್ನೆ ಬಿರಿಯಾನಿ ಥರ ಇರಬೇಕು. ಇದು ದೊನ್ನೆ ಬಿರಿಯಾನಿ ಅಷ್ಟೇನು ಚೆನ್ನಾಗಿರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಹೆಂಡ್ತಿ ಮಾಡಿರೋ ಬಿರಿಯಾನಿ ಥರ ಇತ್ತು ಅಂದ್ರೆ ತೋರಿಸ್ಬಾರ್ದು. ಖಾರ ಬೇಕಂದ್ರೆ ನೀರು ಹಾಕೋದಲ್ಲ, ಗಮ್ಮತ್ತಾಗಿದೆ ತಾನೆ. ನಿಜ.
ಓಕೆ ಸ್ಟಾರ್ಟಾ ಹಂಗೆ ಸ್ಟಾರ್ಟಲ್ಲಿ ಇದೆ. ಫ್ರೆಂಡ್ಸ್, ಈಗ ಫೈನಲಿ ಎಲ್ಲ ಆಗಿದೆ. ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ವಿಷಲ್ 2 ವಿಷಲ್ ಬಂದ್ಬಿಡ್ಲಿ. 2 ವಿಷಲ್ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಕುಕ್ಕರ್ ಕ್ಲೋಸ್ ಆಯ್ತಿಲ್ಲ. ಈಗ 2 ವಿಷಲ್ ನೀಟಾಗಿ ಬಂದ್ಬಿಟ್ರೆ ಫೈನಲಿ ಮಟನ್ ಬಿರಿಯಾನಿ ಇಸ್ ರೆಡಿ. ಫ್ರೆಂಡ್ಸ್, ಫೈನಲಿ ಮಟನ್ ಬಿರಿಯಾನಿ ಇಸ್ ರೆಡಿ. ಇವಾಗ ಟೇಸ್ಟ್ ನೋಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಟೇಸ್ಟ್ ನೋಡಿ ಹೇಳಿ. ರಾಹುಲ್, ನೀನು ಟೇಸ್ಟ್ ನೋಡಿದ್ರೆ ಹೆಂಗಿದೆ? ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ. ಹೋಟೆಲ್ ಬಿರಿಯಾನಿ ಸ್ಟೈಲ್ ಮಾಡಿದ್ದೀನಾ? ಪೀಸಲ್ಲಿರೋ ಫ್ಲೇವರು, ಹಾಂ, ರೈಸಲ್ಲಿರೋ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಇವನು ಒಳ್ಳೆ ಟಿ ವಿಲಿ ರಿವ್ಯೂ ಕೊಡ್ತಾರಲ್ಲ ನೋಡಿ, ಹಂಗೆ ಕೊಡ್ತೀನಿ. ನೀವು ಹೇಳಿ. ಎಂಜಾಯ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಹೆಂಗಿದೆ? ನೀಟಾಗಿ ಹೇಳಿ. ತುಂಬ ಚೆನ್ನಾಗಿದೆ. ಈಗ ಟೈಮ್ ವೇಸ್ಟ್ ಮಾಡಿದ್ರೆ ಫಾಸ್ಟಾಗಿ ತಿನ್ನಬೇಕು ಅನಿಸ್ತಿದೆ. ಓಕೆ ಗಾಯ್ಸ್, ನಾವು ಮುಗಿಸ್ತೀವಿ. ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್.